ಕೂತರೆ ನಿಂತರೆ ಆನ್ಲೈನ್ ನಲ್ಲಿ ಆರ್ಡರ್ ಮಾಡುವ ಚಟ ಹುಚ್ಚು ನಿಮಗಿದೆಯಾ? ಹಾಗಾದರೆ ನೀವು ಈ ವಿಡಿಯೋವನ್ನು ನೋಡಲೇಬೇಕು. ಯಾಕೆಂದರೆ ಅಂತವರಿಗಾಗಿ ನೀವು ಬಳಸ್ತಾ ಇರುವ ಬ್ರ್ಯಾಂಡ್ ಐಟಮ್ಗಳು, ಆನ್ಲೈನ್ ಮೂಲಕ ಖರೀದಿ ಮಾಡಿದ ಬ್ರ್ಯಾಂಡ್ ಐಟಮ್ಗಳು ಎಷ್ಟು ಒರಿಜಿನಲ್, ನಿಮ್ಗದು ಒರಿಜಿನಲ್ ಐಟಮ್ ಕಡಿಮೆ ಬೆಲೆಗೆ ಸಿಕ್ಕಿದ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಈ ವಿಡಿಯೋ ನಮಗೆ ಉಪಯೋಗವಾಗ್ತದೆ. ಬನ್ನಿ ಮೊದಲು ಈ ವಿಡಿಯೋವನ್ನು ನೋಡೋಣ. दिल्ली, उत्तर प्रदेश, हरियाणा, तमिलनाडु और तेलंगाना में अमेज़ॉन और इंस्टाकार्ट के गोदामों पर छापे मारे और उन्हें वहां पर 4000 से ज्यादा नकली वस्तुएं, नकली सामान मिला। इन सभी सामानों पर नकली ISI मार्क लगा हुआ था ताकि लोग ये पहचान ही ना सकें कि ये असली हैं या नकली। और इन गोदामों से नकली स्मार्ट वॉचेस मिली हैं, नकली गीजर, नकली मिक्सर ग्राइंडर, नकली इंडक्शन चूल्हे, नकली ईयरफोन्स, मोबाइल फोन चार्जर्स और करीब 1.5 करोड़ रुपए का दूसरा सामान मिला है जो नकली था। ಸ್ನೇಹಿತರೆ, ವಿಡಿಯೋವನ್ನು ನೋಡಿದ್ದೀರಲ್ಲ, ಇದು ಮೊನ್ನೆ ತೆಲಂಗಾಣ, ದೆಹಲಿ, ತಮಿಳುನಾಡು, ಉತ್ತರ ಪ್ರದೇಶ ಸೇರಿದಂತೆ ಅಮೆಜಾನ್, ಇನ್ಸ್ಟಾಕಾರ್ಟ್ ಅದರ ಗೋಡಾಮುಗಳಿಗೆ ದಾಳಿಯನ್ನು ನಡೆಸಲಾಯಿತು. ಸೊ ಆ ದಾಳಿಯನ್ನು ನಡೆಸಿದಾಗ ಅಧಿಕಾರಿಗಳಿಗೆ ಸಿಕ್ಕಂತಹ ವಸ್ತುಗಳನ್ನು ನೋಡಿ ಸ್ವತಃ ಅಧಿಕಾರಿಗಳೇ ಶಾಕ್ ಅಲ್ಲಿದ್ದಾರೆ. ಕಾರಣ ಏನಂದ್ರೆ, ಎಲ್ಲಾ ತರಹದ ಬ್ರಾಂಡ್ ಐಟಮ್ಗಳ ಕಾಪಿ ವಸ್ತುಗಳು ಆ ಗೋಡಾಮಿನಲ್ಲಿ ಲಭ್ಯವಾಗಿತ್ತು. ಸುಮಾರು ಏನಿಲ್ಲ ಅಂದರೂ 1.5 ಕೋಟಿ ಮೌಲ್ಯಕ್ಕಿಂತಲೂ ಹೆಚ್ಚು ಅಧಿಕ ಮೌಲ್ಯದ ವಸ್ತುಗಳನ್ನು ಅವರು ವಶಪಡಿಸಿಕೊಂಡಿದ್ದಾರೆ. ಅವರು ವಶಪಡಿಸಿಕೊಂಡಿರುವಂತಹ ವಸ್ತುಗಳಲ್ಲಿ ಫ್ರಿಡ್ಜ್ ಇದೆ, ವಾಷಿಂಗ್ ಮಿಷಿನ್ ಇದೆ, ಮಿಕ್ಸಿ ಇದೆ, ಮೊಬೈಲ್ ಚಾರ್ಜರ್ಗಳು ಏನಿದೆ, ಸ್ಮಾರ್ಟ್ ವಾಚ್ಗಳೇನಿದೆ, ಎಲ್ಲಾ ಉಪಕರಣ, ಎಲೆಕ್ಟ್ರಾನಿಕ್ ಉಪಕರಣಗಳು ಕೂಡ ಸೇರಿದಂತೆ. ಅಂದರೆ ಆನ್ಲೈನ್ ಅಲ್ಲಿ ಕಡಿಮೆ ಬೆಲೆಗೆ ಆಫರ್ಗಳ ಮೇಲೆ ಆಫರ್ಗಳು ಬಿಟ್ಟು 50% ಆಫರ್, 70% ಆಫರ್, ಕಡಿಮೆ ಬೆಲೆಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಗ್ರಾಹಕರನ್ನು ಆಕರ್ಷಣೆಗೊಳಿಸಿ ಅವರನ್ನು ಮೋಸ ಮಾಡುವಂತಹ ದೊಡ್ಡ ಜಾಲವೇ ಇದೆ. ನಾವು ಒಂದು ಆಲೋಚನೆ ಮಾಡಬೇಕಾಗಿರೋದು, ಇವಾಗ ಬ್ರಾಂಡ್ ಐಟಮ್ಗಳಾದ್ರೆ, ಯಾವುದೇ ಐಟಮ್ಗಳಾದ್ರೂ ಅದನ್ನ ಒಂದು ಅಂಗಡಿಯವನು ಮಾರಬೇಕಾದ್ರೆ, ಇಲ್ಲ ಶೋರೂಮಿನವನು ಮಾರಬೇಕಾದ್ರೆ ಅವನಿಗೆ ಅದರಿಂದ 50% ಲಾಭವೇನು ಸಿಗಲ್ಲ. ಅವನಿಗೇನೋ 10%, 15% ಲಾಭವನ್ನು ಮಾತ್ರ ಕೊಡ್ತಾರೆ. ಯಾಕಂದ್ರೆ ಒಂದು ವಸ್ತು ಬ್ರಾಂಡ್ ಆಗಿದೆ ಅಂದ್ರೆ ಅದರ ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ ಹೆಚ್ಚಾಗಿದೆ ಅಂತ ಅರ್ಥ. ಜನರು ಅದನ್ನು ಕೊಂಡುಕೊಳ್ಳಲು ಮುಗಿ ಬೀಳ್ತಾ ಇದ್ದಾರೆ ಅಂತ ಅರ್ಥ. ಆಗ ಆ ಪ್ರಾಡಕ್ಟ್ ಯಾರು ಮಾಡ್ತಾರೆ ಅವರಿಗೆ ಡಿಮ್ಯಾಂಡ್ ಇರುತ್ತದೆ. ಸೊ ಪ್ರಾಡಕ್ಟಿಗೆ ಡಿಮ್ಯಾಂಡ್ ಇದ್ದಾಗ ಅವರು ಅಂಗಡಿಯವರ ಮೇಲೆ ಇಲ್ಲ ಶಾಪ್ನವರ ಮೇಲೆ ನೆಚ್ಚಿಕೊಳ್ಳುವುದಿಲ್ಲ. ಅವರ ಐಟಮ್ಗಾಗಿ ಶಾಪ್ನವರು ಇಲ್ಲ ಶೋರೂಮ್ನವರು ಆರ್ಡರ್ ಕ್ಯೂ ಅಲ್ಲಿ ನಿಲ್ತಾರೆ. ಇದು ನನ್ನ ಅನುಭವ. ಸೊ ಹಾಗಿರುವಾಗ ಶಾಪ್ನವರಿಗಾಗ್ಲಿ ಇಲ್ಲ ಶೋರೂಮಿನವರಿಗಾಗ್ಲಿ ಒಂದು ಬ್ರಾಂಡ್ ಐಟಮ್ ಮೇಲೆ ತುಂಬಾನೇ ಲಾಭವೇನು ಸಿಗುವುದಿಲ್ಲ. ಆದ್ರೆ ಅಂತಹ ಒಂದು ವಸ್ತುಗಳು ನೀವು ಆನ್ಲೈನ್ ನ ಮೊರೆ ಹೋದಾಗ 50% ಆಫರ್ ಅಲ್ಲಿ ಸಿಗುತ್ತದೆ ಅಂತ ಹೇಳಿದ್ರೆ ಸ್ವತಃ ಅಂಗಡಿಯವನೇ ಶಾಕ್ ಆಗ್ತಾನೆ. ಆದ್ರೆ ಅದರ ನೈಜ ಅಂಶ ಏನು ಅಂತ ಹೇಳಿದ್ರೆ ಅದು ಒರಿಜಿನಲ್ ಐಟಮ್ಗಳಾಗಿರುವುದಿಲ್ಲ. ಕಾರಣ ಏಕೆ ಅಂತ ಹೇಳಿದ್ರೆ, ಒರಿಜಿನಲ್ ಐಟಮ್ ಅನ್ನ ಅಷ್ಟು ಕಡಿಮೆ ಬೆಲೆಗೆ ಕೊಡಲು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಆದರೆ ಗ್ರಾಹಕರು ಅದು ಒರಿಜಿನಲ್ ಇಲ್ಲ ಡೂಪ್ಲಿಕೇಟ್ ಅಂತ ಯಾವ ರೀತಿಯಲ್ಲಿ ಪರೀಕ್ಷೆ ಮಾಡ್ತೀರಾ? ನಿಮ್ಮ ಕೈಯಲ್ಲಿ ಪರೀಕ್ಷೆ ಮಾಡಲು ಸಾಧ್ಯವಿಲ್ಲ. ಯಾಕೆಂತ ಹೇಳಿದ್ರೆ ನೋಡಲು ಒಂದೇ ರೀತಿ ಇರ್ತದೆ, ಯಾವುದೇ ಚೇಂಜಸ್ ಇರುವುದಿಲ್ಲ. ಆದರೆ ಅಲ್ಲಿ ಕ್ವಾಲಿಟಿಯಲ್ಲಿ ಚೇಂಜಸ್ ಬಂದೇ ಬರುತ್ತದೆ. ಅದು ನಿಮಗೆ ಯೂಸ್ ಮಾಡಿದ ನಂತರವೇ ತಿಳಿಯುತ್ತದೆ. ಆದರೆ ಆ ತಿಳಿಯುವಾಗ ಅವರು ನಿಮ್ಮ ಕೈಗೆ ಸಿಗುವುದಿಲ್ಲ. ನೀವೆಷ್ಟೋ ಜನರಿಗೆ ಅನುಭವ ಆಗಿರಬಹುದು, ಆನ್ಲೈನ್ ಅಲ್ಲಿ ತೋರಿಸುವ ಒಂದು ಐಟಮು ನಿಮ್ಮ ಕೈಗೆ ಬಂದಾಗ ಇನ್ನೊಂದು ಐಟಮ್ ಸೇರುವುದು. ಸೊ ಇದೆಲ್ಲವೂ ಗ್ರಾಹಕರನ್ನು ಮೋಸ ಮಾಡುವ ಒಂದು ಜಾಲವಾಗಿದೆ. ನೀವು ಪ್ರತಿಯೊಂದು ಐಟಮ್, ಯಾವ ಬ್ರಾಂಡ್ ಐಟಮ್ ಆದ್ರೂ ಸರಿ, ಆನ್ಲೈನ್ ಅಲ್ಲಿ ತೆಗೆದುಕೊಳ್ಳುವಾಗ 100 ಸಲ ಆಲೋಚನೆ ಮಾಡಿ. ಆ ಐಟಮ್ ನಿಮ್ಮ ಕೈಗೆ ಬರುವಾಗ ಅದು ಅದೇ ಐಟಮ್ ನಿಮ್ಮ ಕೈಗೆ ಬರ್ತಾ ಇದೆಯಾ, ಅದೇ ವಸ್ತು ನಿಮ್ಮ ಕೈಗೆ ಸಿಗ್ತಾ ಇದೆಯಾ? ಖಂಡಿತವಾಗಿಯೂ ಅಷ್ಟು ಕಡಿಮೆ ಬೆಲೆಗೆ ಅಷ್ಟು ಮೌಲ್ಯವುಳ್ಳ ಐಟಮ್ ನಿಮ್ಮ ಕೈಗೆ ಕೊಡಲು ಸಾಧ್ಯವಿಲ್ಲ. ಆತರ ಯಾರಾದ್ರೂ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಆ ಮಾಲ್ ಕದ್ದುಕೊಂಡು ಬಂದಿರಬೇಕು, ಇಲ್ಲ ಆ ಮಾಲ್ ಡೂಪ್ಲಿಕೇಟ್ ಆಗಿರ್ಬೇಕು. ಒರಿಜಿನಲ್ ಐಟಮಿನ ವ್ಯಾಲ್ಯೂ ಯಾವತ್ತೂ ಅದೇ ರೀತಿಯಲ್ಲಿ ಇರುತ್ತದೆ. ಸ್ನೇಹಿತರೆ, ಇವಾಗಿನ ಕಾಲ ಹೇಗಿದೆ ಅಂತ ಹೇಳಿದ್ರೆ ನಿಂತರು ಕುಂತರು ಆನ್ಲೈನ್ ನ ಮೊರೆ ಹೋಗುವುದು. ಸೊ ಇಂತಹ ಸಂದರ್ಭವನ್ನೇ ಬಳಸಿಕೊಂಡು ಹಲವಾರು ಮೋಸಗಾರರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆನ್ಲೈನ್ ಅಲ್ಲಿ ಫೇಕ್ ಐಟಮ್ಗಳ ಫೋಟೋವನ್ನು ಹಾಕಿಕೊಂಡು ನಿಮ್ಗೆ ಇನ್ನೊಂದು ಐಟಮ್ ಅನ್ನು ಕಳಿಸಿಕೊಡ್ತಾರೆ. ಅಂತಹ ಅನುಭವಗಳು ತುಂಬಾ ಜನರಿಗೆ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೂ ಜನ ಬುದ್ಧಿ ಕಲಿಯುವುದಿಲ್ಲ. ಇನ್ನಾದರೂ ಇಂತಹ ಬೆಲೆ ಬಾಳುವ ವಸ್ತುಗಳನ್ನ, ಬ್ರ್ಯಾಂಡ್ ಐಟಮ್ಗಳನ್ನ ಅಂಗಡಿಗೆ ಇಲ್ಲ ಶೋರೂಮ್ಗಳಿಗೆ ಹೋಗಿ ಕೊಂಡುಕೊಳ್ಳಿರಿ. 10 ರೂಪಾಯಿ ಜಾಸ್ತಿ ಕೊಟ್ಟರು ಪರವಾಗಿಲ್ಲ, ನಿಮ್ಮ ಕೈಗೆ ಬರುವ ಐಟಮ್ ಒರಿಜಿನಲ್ ಆಗಿರ್ಬೇಕು. ಆದ್ರೆ ನೀವು 20 ರೂಪಾಯಿ ಕಡಿಮೆ ಸಿಗುತ್ತದೆ ಅಂತ ಹೇಳಿ ಯಾವುದೋ ಒಂದು ಡೂಪ್ಲಿಕೇಟ್ ಐಟಮ್ ಅನ್ನು ನಿಮ್ಮ ಮನೆಗೆ ತಂದು ಒಂದು 5 ವರ್ಷ 10 ವರ್ಷ ಬಾಳಿಕೆ ಬರುವ ವಸ್ತುಗಳು 1 ವರ್ಷ 2 ವರ್ಷದಲ್ಲೇ ನೀವು ಅದನ್ನ ಕಳೆದುಕೊಳ್ಳಬೇಕಾಗುವ ಪರಿಸ್ಥಿತಿ ತಂದೊಡ್ಡುಕೊಳ್ತೀರಾ. ಸೊ ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ಆನ್ಲೈನ್ ಅಲ್ಲಿ ಸಿಗುವ 99% ವಸ್ತುಗಳು
ಫೇಕ್ ಆಗಿರುತ್ತದೆ, ಒರಿಜಿನಲ್ ಆಗಿರುವುದಿಲ್ಲ. ಎಲ್ಲೋ ಒಂದು 10% ಐಟಮ್ಗಳಷ್ಟೇ ಒರಿಜಿನಲ್ ಸಿಗುತ್ತದೆ. ಯಾವುದೇ ಬ್ರಾಂಡ್ ಐಟಮ್ಗಳು, ಯಾವುದೇ ಗೃಹೋಪಯೋಗಿ ವಸ್ತುಗಳನ್ನ ನೀವು ಆನ್ಲೈನ್ ಅಲ್ಲಿ ಕೊಂಡುಕೊಳ್ಳಲು ಹೋಗಬೇಡಿ. ಅದನ್ನ ನೀವು ಹತ್ತಿರದಲ್ಲಿರುವ ಶಾಪ್ ಇಲ್ಲ ಶೋರೂಮ್ಗಳಿಗೆ ಹೋಗಿ ಕೊಂಡುಕೊಳ್ಳಿ. ನೀವು ಯಾವುದು ಟೆಸ್ಟ್ ಮಾಡಿಕೊಂಡು ಆ ನಂತರ ಅದನ್ನು ನಿಮ್ಮ ಮನೆಗೆ ತಂದುಕೊಳ್ಳಿ. 100-200 ರೂಪಾಯಿ ವಸ್ತುಗಳಾದ್ರೆ ಪರವಾಗಿಲ್ಲ, ಹೋದ್ರೆ ಪರವಾಗಿಲ್ಲ ಅಂತ ಅನ್ಕೋಬಹುದು. ಆದ್ರೆ 10,000, 20,000, ಲಕ್ಷದಂತಹ ವಸ್ತುಗಳನ್ನು ಕೂಡ ಆನ್ಲೈನ್ ಅಲ್ಲಿ ಬೈ ಮಾಡುವಂತಹ ತುಂಬಾ ಜನರಿದ್ದಾರೆ. ಸೊ ಅದೆಲ್ಲ ಅವರಿಗೊಂಥರ ಏನಾಗಿರುತ್ತೆ ಅಂದ್ರೆ ಒಂದು ಹಾಬಿ ಆಗಿಬಿಟ್ಟಿದೆ, ಕುಂತಲ್ಲಿ ಆರ್ಡರ್ ಮಾಡು ಅಂತ. ಸೊ ಅದು ಬಹಳ ಕೆಟ್ಟ ಚಟವಾಗಿದೆ. ಅದು ನಮ್ಮನ್ನ ಮೋಸದ ದಾರಿಗೆ ತಳ್ಳುವಂತಹ ಎಲ್ಲಾ ಸಾಧ್ಯತೆಗಳಿವೆ. ಸೊ ಮೋಸಗಾರರ ಜಾಲಕ್ಕೆ ಬಲಿಯಾಗಬೇಡಿರಿ ಅನ್ನುವ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಷ್ಟವಾದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು.